ಹಲೋ ಗಾಯ್ಸ್, ನಮಸ್ಕಾರ. ನಾನೇ ನಿಮ್ಮ KF53 ಬ್ಲಾಗರ್. ಶ್ರೀ ವಿನಾಯಕ ಸೇವಾ ಸಮಿತಿಯಲ್ಲಿ ಇಂದು ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಮಡಿಕೆ ಹೊಡೆಯುವ ಕಾರ್ಯಕ್ರಮ ಕೂಡ ಇರುತ್ತದೆ. ಹಲೋ ಗಾಯ್ಸ್, ಇದು ನಿಮ್ಮ KF53 ಬ್ಲಾಗರ್ 07. ಇವತ್ತೊಂದು ವಿಷಯ ಏನಂದರೆ, ಶ್ರೀ ವಿನಾಯಕ ಸೇವಾ ಸಮಿತಿಯವರು ಎಲ್ಲ ವರ್ಷ ಮಾಡ್ದಂಗೆ ಈ ವರ್ಷವೂ ಸ್ಪರ್ಧೆಗಳು ಲೈಕ್ ರಂಗೋಲಿ ಕಾರ್ಯಕ್ರಮ ಆಗಲಿ, ಮಡಕೆ ಹೊಡೆಯೋ ಕಾರ್ಯಕ್ರಮ ಆಗಲಿ, ಆ ಥರನೇ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಈ ವರ್ಷವೂ 5ನೇ ದಿವಸ ಗಣೇಶ ಹಬ್ಬ 5ನೇ ದಿವಸಕ್ಕೆ ಮಾಡ್ತಿದ್ದಾರೆ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು, ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೀನಿ ನೋಡಿ. ಎಲ್ಲ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲ ಎಲ್ಲ ಮಂಜಣ್ಣ ಹತ್ರ ಕೇಳೋಣ ಬನ್ನಿ, ಏನೇನು ನಡೀತದೆ, ಏನೇನೈತೆ ಇವತ್ತು. 10ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಶ್ರೀ ವಿನಾಯಕ ಸೇವಾ ಸಮಿತಿಯಲ್ಲಿ ಇಂದು ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಸ್ಪರ್ಧೆಗಳೆಲ್ಲ ರೆಡಿಯಾಗಿರ್ಬೇಕು. ಈಗಾಗಲೇ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇನ್ನೊಂದು 5 ನಿಮಿಷ ಕಾಲಾವಕಾಶ ಇದೆ ಅಷ್ಟೇ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. 1 ಗಂಟೆ ಮಾತ್ರ ಅವಕಾಶ ರಂಗೋಲಿ ಸ್ಪರ್ಧೆಗೆ. 1 ಗಂಟೆಯಲ್ಲಿ ನಿಮ್ಮ ರಂಗೋಲಿ ಚಿತ್ರ ಬಿಡಿಸಿರ್ಬೇಕು. ಅದಾದ ನಂತರ ಬೇರೆಯೊಬ್ಬರ ಸಹಾಯ ತಗೋಗಿಲ್ಲ, ಒಬ್ಬರೇ ರಂಗೋಲಿ ಬಿಡಿಸ್ಬೇಕು. ಹಾಗೂ ಸ್ಪರ್ಧಿಗಳಿಗೆ ಸಂಜೆ ಪೂಜೆಯ ಸಮಯಕ್ಕೆ ಬಹುಮಾನ ವಿತರಿಸಲಾಗುವುದು. ಸೊ ಫ್ರೆಂಡ್, ನೀವು ನೋಡ್ಬೋದು, ಈ ವರ್ಷ ಏನಂದ್ರೆ ನಮ್ಮ ಮಿಸಸ್ ಅವರು ರಂಗೋಲಿ ಹಾಕ್ತಿದ್ದಾರೆ. ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ರಂಗೋಲಿ ಸ್ಪರ್ಧೆಲು. ನೋಡ್ಬೋದು ನಾವು ಎಷ್ಟು ಚೆನ್ನಾಗಿ ಹಾಕೊಂಡ್ಬರ್ತಿದ್ದಾರೆ. ನಮ್ಮ ಮಿಸಸ್ ಅವರು ಅಲ್ಲಿ ಹಾಕ್ತಿದ್ದಾರೆ. ಎಲ್ಲ ನೋಡ್ಬೋದು ನೀವು, ವೆರೈಟಿ ಹಾಕ್ತಿದ್ದಾರೆ. ಆ ಕಡೆನೂ ಇದೆ, ಒಂದು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಸ್ವಲ್ಪ ಅದ್ದೂರಿಯಾಗಿ ಹಾಕ್ತಿದ್ದಾರೆ. ರಂಗೋಲಿ ಸ್ಪರ್ಧೆಯ ಉಸ್ತುವಾರಿ ವಹಿಸಿರುವುದು ಶಿವಶಂಕರಣ್ಣ ಅವರು, ಸೊಸೈಟಿ ಶಿವಶಂಕರಣ್ಣ. ಪಾಪಾಣಿಯಣ್ಣ ಗೆದ್ದವ್ರು ಡಬಲ್ ಪ್ರಸಾದ. ಇದಾದ ನಂತರ 1 ಗಂಟೆಗೆ ಮನು ಅವರ ಸಾರಥ್ಯದಲ್ಲಿ ಮಡಿಕೆ ಕಾರ್ಯಕ್ರಮ ಕೂಡ ಇರುತ್ತದೆ. ಫ್ರೆಂಡ್ಸ್, ಎಲ್ಲ ಸಂಘದ ದೊಡ್ಡವರೆಲ್ಲ ಅನೌನ್ಸ್ಮೆಂಟ್ ಏನೋ ಮಾಡ್ತಿದ್ದಾರೆ. ಸೊ ಎಲ್ಲ ಕೇಳಿಸ್ಕೊಳೋಣ ಬನ್ನಿ, ಏನು ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ಅಂತ. ಮಂಜಣ್ಣ ಹೇಳಿ. ಶ್ರೀ ವಿನಾಯಕ ಸೇವಾ ಸಮಿತಿ 38ನೇ ವಾರ್ಷಿಕೋತ್ಸವದ ಅಂಗವಾಗಿ ಭಾನುವಾರ ಇಂದು ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಮಡಿಕೆ ಹೊಡೆಯುವ ಕಾರ್ಯಕ್ರಮ ಕೂಡ ಇರುತ್ತದೆ ಮಕ್ಕಳಿಗೋಸ್ಕರ ಮನೋರಂಜನೆಗೆ. ಮಧ್ಯಾಹ್ನ 3 ಗಂಟೆಗೆ ಮಡಿಕೆ ಹೊಡೆಯುವ ಕಾರ್ಯಕ್ರಮ. ಅದಾದ ನಂತರ ಸಂಜೆ ಮನೋರಂಜನೆ ಕಾರ್ಯಕ್ರಮಗಳು ಕೂಡ ಇರುತ್ತದೆ. ಹಾಗೆ 5ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ. No helping teacher. ಬರೋಣ. ಓಂ ಶಕ್ತಿ ಕರಗ ಎತ್ತಿರೋದು ಫ್ರೆಂಡ್ಸ್, ಇದು ನೋಡ್ಬೋದು ನೀವು. ಒಳಗಡೆ ಹೋಗೋಣ ಬನ್ನಿ.
ಸೊ ಫ್ರೆಂಡ್ಸ್ ನೀವು ನೋಡ್ಬೋದು ಇದು ನಮ್ಮ ಮಿಸ್ಸಸ್ ಮಾಡಿರೋದು ರಂಗೋಲಿ. ಇದು ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಬೇರೆ ರಂಗೋಲಿಗಳೆಲ್ಲ ಇದ್ದಾವೆ. ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರದು ರಂಗೋಲಿ ಮಾಡಿ ಕಂಪ್ಲೀಟ್ ಆಗಿದೆ. ಸೊ ಒಂದೊಂದೇ ತೋರಿಸ್ತೀನಿ ವಿತ್ ನೇಮ್ ಅವ್ರದ್ದು ಹೇಳಿ. ಸೊ ಈ ರಂಗೋಲಿ ಬಂದ್ಬಿಟ್ಟು ಗಗನಿಕಾ ಅವ್ರದ್ದು, ಇದು ಬಂದು ದೀಕ್ಷಾ ಅವ್ರದ್ದು, ಇದು ಬಂದು ರಂಗೋಲಿ ನಾಗು ಅವ್ರದ್ದು. ಆಂಟಿ ಅವರು ನಮಸ್ಕಾರ ಹೇಳ್ಬೇಕು. ನಿಮ್ದೇ ಮಾಡ್ಕೊಂಡು ಎಲ್ಲ ರಂಗೋಲಿ ಹಂಗೆ ಬರ್ತೈತೆ. ಹಾಂ ಇದು ನಿಮ್ದ? ಅಯ್ಯೋ ಕಸ ಬಿದ್ದೋಗ್ಬಿಟ್ಟೈತೆ. ಸೊ ಫ್ರೆಂಡ್ಸ್ ಇದು ನೋಡ್ಬೋದು, ಈ ರಂಗೋಲಿ ಬಂದು ಮನೋಹರ್ ಅಮ್ಮ ಮಾಡಿರೋದು. ಚೆನ್ನಾಗಿದೆ ಆಂಟಿ ರಂಗೋಲಿ, ಮಸ್ತಾಗಿದೆ. ಇದು ನೋಡ್ಬೋದು, ಈ ರಂಗೋಲಿ ಬಂದು ಇಂದು ಅವ್ರದ್ದು, ಈ ರಂಗೋಲಿ ಬಂದು ಹರಿಪ್ರಿಯಾ ಅವ್ರದ್ದು, ಈ ರಂಗೋಲಿ ಬಂದು ಅರ್ಚನಾ ಅವ್ರದ್ದು, ಈ ರಂಗೋಲಿ ಬಂದು ಯಶೋದಮ್ಮ ಅವ್ರದ್ದು, ಈ ರಂಗೋಲಿ ಬಂದು ಏನೋ ಅಲ್ಲಿ ಹೆಸರು ಬರೆದಿದ್ದಾರೆ ಫ್ರೆಂಡ್ಸ್, ಏನೋ ಗೊತ್ತಾಗ್ತಿಲ್ಲ. ಚೆನ್ನಾಗಿದೆ ಇದನ್ನು. ಇದು ಬಂದು ಪುಷ್ಪ ಅವ್ರದ್ದು, ಇದು ಬಂದು ಯಶೋದ ಅವ್ರದ್ದು, ಇದು ಬಂದು ನಮ್ಮ ಮಿಸಸ್ ಅವ್ರ ರಂಗೋಲಿ ಇದು. ಸೊ ಫ್ರೆಂಡ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಾಂಪಿಟೇಷನ್ ನಡೀತಿದೆ. ಸರಿ ಅವ್ರೊಂದು ಟೀಮು ಇವ್ರೊಂದು ಟೀಮು ನೋಡ್ಬೋದು ನೀವು. ಇಲ್ಲೊಂದು ರಂಗೋಲಿ ನಡೀತಿದೆ ಕಾಂಪಿಟೇಷನು. ಮಿಕ್ಕಿರೋ ಟೈಮು 10 ನಿಮಿಷ ಅಷ್ಟೇ. ಅದರಲ್ಲಿ ಫುಲ್ಲು ಬೇಗ ಮಾಡ್ತಿದ್ದಾರೆ ಎಲ್ಲರೂ. ಇನ್ನು ನೋಡೋಣ ಲಾಸ್ಟಲ್ಲಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ನಾಗರತ್ನ ಅವ್ರದ್ದು ಇದು, ಮತ್ತೆ ಇದು ಹೇಮಾ ಅವ್ರದ್ದು ರಂಗೋಲಿ, ಇದು ಮಮತಾ ಅವ್ರದ್ದು ರಂಗೋಲಿ. ಮತ್ತೆ ಇಲ್ಲಿ ಹೆಸರು ಬರ್ದಿಲ್ಲ, ಆದ್ರೆ ಚೆನ್ನಾಗಿದೆ ಇದು ನವಿಲ್ ತರ. ಇದು ಸುಜಾತ ಅವ್ರದ್ದು ರಂಗೋಲಿ ಇದು. ಇದು ಅಕ್ಷಯ ಅವ್ರದ್ದು ರಂಗೋಲಿ. ಇದು ಕಾನ್ಸೆಪ್ಟ್ ಸಾಕಾಗಿದೆ, ಗಣೇಶ ಇರೋ ತರ ಚೆನ್ನಾಗಿದೆ ಇದು ರಂಗೋಲಿ. ಮತ್ತೆ ಇದು ರೂಪಾ ಎಸ್ ಕೆ ಅವ್ರದ್ದು ಇದು ರಂಗೋಲಿ. ಮತ್ತೆ ಇದು ನೋಡ್ಬೋದು, ಕ್ಯೂಟ್ ಚಿಕ್ಕದಾಗಿ ಮಾಡಿದ್ದಾರೆ, ಮಸ್ತಾಗ. ಮತ್ತೆ ಇದೊಂದು ಮಾಡಿದ್ದಾರೆ, ಯಾರೋ ಒಂದು ಕೆಡ್ಸ್ಬಿಟ್ಟಿದ್ದಾರೆ ಆಲ್ರೆಡಿ. ಎಲ್ಲ ಚೆನ್ನಾಗಿರೋ ರಂಗೋಲಿ ಸ್ಪರ್ಧೆ ಎಲ್ಲ ಆಗೋಗಿದೆ. ಪ್ರೈಸು ಸಾಯಂಕಾಲ ಹೇಳ್ತಾರಂತೆ. ಬನ್ನಿ ಮಂಜಾಣ ಅವರು ಅನೌನ್ಸ್ ಮಾಡ್ತಿದಾರೆ, ಹೋಗೋಣ ಕೇಳೋಣ. ಶ್ರೀ ವಿನಾಯಕ ಸೇವಾ ಸಮಿತಿ ವತಿಯಿಂದ 38ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ಹಾಗೆ 24 ಜನ ಸ್ಪರ್ಧಿಗಳಿದ್ದಾರೆ. ಅದರಲ್ಲಿ 4 ಜನ ವಿಜೇತರಿಗೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಪ್ರೈಸ್ ಇರುತ್ತೆ. ಹಾಗೆ 20 ಜನಕ್ಕೆ ಸಮಾಧಾನಕರ ಬಹುಮಾನ ಕೂಡ ಇರುತ್ತದೆ. ಸಂಜೆ ಪೂಜೆಯ ಸಮಯಕ್ಕೆ ಬಹುಮಾನವನ್ನು ವಿತರಿಸಲಾಗುವುದು. ಸ್ಪರ್ಧಿಗಳು ಹಾಗೂ ಭಕ್ತಾದಿಗಳು ಪೂಜೆಯ ಸಮಯಕ್ಕೆ ಬರಬೇಕು, ಹಾಗೂ ಸ್ಪರ್ಧಿಗಳು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಸಂಜೆ ಪೂಜೆಯ ಸಮಯಕ್ಕೆ 8 ಗಂಟೆಗೆ ಪೂಜೆಯ ಸಮಯದಲ್ಲಿ ಬಹುಮಾನವನ್ನು ವಿತರಿಸಲಾಗುವುದು. ಈಗ ಜಾಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಹುಡುಗರೆಲ್ಲ ಈಗ. ಸೊ ಫ್ರೆಂಡ್ಸ್ ಓಲ್ಡ್ ಮೆಂಬರ್ ಕಡೆಯಿಂದ ಒಂದು ಮನೋರಂಜನೆ ಕಾರ್ಯಕ್ರಮ, ಡ್ಯಾನ್ಸ್ ಆಡ್ತಾರಂತೆ ದೊಡ್ಡವರು. ಸೊ ಫ್ರೆಂಡ್ಸ್ ಎಲ್ಲರೂ ಇತ್ಕೊಂಡಿದ್ದಾರೆ, ಸಾಂಗ್ ಸ್ಟಾರ್ಟ್ ಮಾಡೋಣ. ಮಡಿಕೆ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗುತ್ತಿದೆ.
ಹಲೋ ಗಾಯ್ಸ್, ನಮಸ್ಕಾರ. ನಾನೇ ನಿಮ್ಮ KF53 ಬ್ಲಾಗರ್. ಹಲೋ ಹಲೋ ಹಲೋ. ಸೊ ಫ್ರೆಂಡ್ಸ್, ಮಡಕೆ ಹೊಡೆಯೋದಕ್ಕೆ ದಾರ ಕಟ್ತಾ ಇದ್ದೀರಿ. ಮನೋ ತಗೋಬರಲ್ಲ. ನೀನು ಮೇಲೆ ಹತ್ತು ದಾರ ಕೊಡ್ತೀರ, ಹಂಗೆ ಅರ್ಧ ಮಾಡೋದು. ಅರ್ಧ ಆಯ್ತು, ಹೋಗಲಿ. ಕಟ್ಬೇಕಾ? ಅಲ್ಲ ಅದು ತಗ್ಲಾಕ್ ಬಂದ್ರೆ ಆಡ್ಜಾ. ನೀರು ಹೊಡಿರ, ಸೈಡ್ ನೀರು ಹೊಡಿರ. ಅಯ್ಯೋ, ಬಾಟ್ಲಾಗೆಲ್ಲ ಹೊಡಿತಾರೆ. ಅಯ್ಯೋ, ಜಸ್ಟ್ ಮಿಸ್. ಆಯ್ತಾಯ್ತು ಬಿಡ. ಶ್ರೀ ವಿನಾಯಕ ಸೇವಾ ಸಮಿತಿ, ತೇರುಬೀದಿ ರಸ್ತೆ, ಯಲ್ಲಾರೆಡ್ಡಿ ಸರ್ಕಲ್, ಕಾಡುಗೋಡಿ, ಅರಣ್ಯಪುರಿ, ಬೆಂಗಳೂರು 67 38ನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ವಿನಾಯಕ ಸೇವಾ ಸಮಿತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿ ಕಾರ್ಯಕ್ರಮಗಳು, ಅದ್ದೂರಿ ಮೆರವಣಿಗೆ ಪ್ರತಿಯೊಂದು ಇರುತ್ತದೆ. ಹಾಗೆ ಇಂದು ಭಾನುವಾರ ಪ್ರತಿ ವರ್ಷದಂತೆ ರಂಗೋಲಿ ಕಾಂಪಿಟಿಷನ್ ಕೂಡ ಇತ್ತು. 25 ಜನ ಸ್ಪರ್ಧಿಗಳು ಭಾಗವಹಿಸಿದ್ರು. ಅದರಲ್ಲಿ ಪ್ರತಿಯೊಬ್ಬ ವಿಜೇತರಿಗೂ ಬಹುಮಾನ ವಿತರಣೆ, ಸಮಾಧಾನಕರ ಬಹುಮಾನ ವಿತರಣೆ ಎಲ್ಲ ಆಗಿದೆ. ಹಾಗೆ ಮಡಿಕೆ ಕಾರ್ಯಕ್ರಮ ಕೂಡ ಮಕ್ಕಳಿಗೋಸ್ಕರ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಮಡಿಕೆ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿ ಮೂಡಿಬಂದು ಇವತ್ತು. ಹಾಗೆ 5ನೇ ತಾರೀಕು 5/9/25 ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ.
ಸೇವಾಕರ್ತರು ದಿವಂಗತ ಸಾದಮ್ಮ ಮತ್ತು ದಿವಂಗತ ರಾಮದಾಸ್ ಕುಟುಂಬ SRK ಕಲ್ಯಾಣ ಮಂಟಪ ಕಡೆಯಿಂದ. ಹಾಗೆ 6ನೇ ತಾರೀಕು ಸಂಜೆ 6 ಗಂಟೆಗೆ ಶ್ರೀ ವಿನಾಯಕರ ಅದ್ದೂರಿ ಮೆರವಣಿಗೆ, ಕಾಡುಗೋಡೆ ರಾಜ್ಯ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಕೂಡ ಇರುತ್ತದೆ. ಹಾಗೆ ಭಕ್ತಾದಿಗಳು ಎಲ್ಲರೂ ಬಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕು, ಅದ್ದೂರಿಯಾಗಿ ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊತಾ ಇದ್ದೀರಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮಗೆ ತುಂಬ ಜನ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲರೂ ಕೂಡ ನಮ್ಮ ಸಂಘದ ವತಿಯಿಂದ ಅಭಿನಂದನೆಗಳನ್ನು ಕೋರುತ್ತಿದ್ದೇವೆ. ಸೊ ಫ್ರೆಂಡ್ಸ್, ನೋಡ್ಬೋದು ನೀವು ಎಲ್ಲ ಕಾರ್ಯಕ್ರಮ ಮಸ್ತಾಗಿ ಪೀಸ್ಫುಲ್ಲಾಗಿ ಆಗಿದೆ. ರಂಗೋಲಿ ಸ್ಪರ್ಧೆ ಆಗಲಿ, ಮಡಕೆ ಹೊಡೆ ಕಾರ್ಯಕ್ರಮ ಆಗಲಿ ಮಸ್ತಾಗಿ ಪೀಸಾಗಿ ಆಗಿದೆ. ಸೊ ಫ್ರೆಂಡ್, ನಾವು ಫುಲ್ಲು ಟಯರ್ಡು. ಇವಾಗ ನಾವೆಲ್ಲ ಮನೆಗೆ ಹೋಗ್ತೀವಿ. ಸೊ ನೋಡ್ಬೋದು ಶಾಹಿದ್ ಅವರು ಇಲ್ಲೇ ಇದ್ದಾರೆ. ಹೆಂಗಿದ್ದಪ್ಪ ಮಡಕೆ ಹೊಡೆದಿದ್ದು ನೀನು? ಶಾಹಿದ್ ಅವರು ಒಂದೇ ಏಟು ಎಗರು ಹೊಡೆದಿರೋದು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲೇ ಮುಕ್ತಾಯಗೊಳಿಸೋಣ. ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಈ ಬ್ಲಾಗ್ ಇಷ್ಟ ಆಯ್ತು ಅಂದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಸಿ ಯು ಗೈಸ್. ಗಣೇಶ